Dear students and my dear learner friends, in my last virtual sessions, we have been learning about mainly the one of the important aspect aptitude test. It is one of the tool of the evaluation test or the technique, tools and technique. ಈ ಒಂದು ಆಪ್ಟಿಟ್ಯೂಡ್ ಟೆಸ್ಟ್ ಅಭಿಕ್ಷಮತಾ ಪರೀಕ್ಷೆ ಅನ್ನೋದು ಒಂದು ಮುಖ್ಯವಾಗಿರ್ತಕ್ಕಂತಹ ಸಾಧನವಾಗಿದೆ, ಮೌಲ್ಯಮಾಪನ ಪರೀಕ್ಷಣದ ಒಂದು ಸಾಧನವಾಗಿದೆ ಅಂತ ಹೇಳ್ತೀವಿ. So dear friends, so today now in this spirit we will move on to learn about what is meant by interview or interview method. It is also one of the tool of evaluation process or testing process, mainly evaluation process. ಈ ಒಂದು ಮೌಲ್ಯಮಾಪನದ ಒಂದು ಪ್ರಮುಖವಾಗಿರ್ತಕ್ಕಂಥ ಸಾಧನ ಯಾವುದು ಅಂದ್ರೆ ಇಂಟರ್ವ್ಯೂ, ಸಂದರ್ಶನ ವಿಧಾನ. ಇಂಟರ್ವ್ಯೂ ಮೆಥಡ್ ಈಸ್ ದಿ one more important tool of evaluation. Now let us move on to study about this meaning of the interview. Okay, the word interview refers to a one-on-one conversation with one person acting in the role of the interviewer and the another person who is undergoing as a aspirant in that particular interview, called him as interviewee. Okay, one role is interviewer, another role is the interviewee. The conversation is happening between these two persons at least. Okay, this conversation, it is in such a way that it is one-on-one conversation. Okay, one person is the interviewer. He is going to asking about a particular specific subject, asking the questions. Okay, to whom he is going to asking? He is going to asking the interviewee. ಈ ಇಂಟರ್ವ್ಯೂ ಕನ್ನಡದಲ್ಲಿ ಸಂದರ್ಶನ ಅನ್ನತಕ್ಕಂಥದ್ದು ಒಬ್ಬರು ಇನ್ನೊಬ್ಬರ ಮಧ್ಯೆ ನಡೀತಕ್ಕಂತಹ ಒಂದು ವ್ಯಕ್ತಿಗತವಾಗಿರ್ತಕ್ಕಂಥ ಪರೀಕ್ಷಣವಾಗಿದೆ ಅಥವಾ ಸಂವಹನವಾಗಿದೆ. ಸೊ ಈ ಸಂದರ್ಭದಲ್ಲಿ ಈರ್ವರು ವ್ಯಕ್ತಿಗಳು, ಒನ್ ಟು ಒನ್ ಮೀನ್ಸ್ ವಾಟ್, ಒಬ್ಬರು ಮತ್ತು ಇನ್ನೊಬ್ಬರು ಅಂದ್ರೆ ಒಬ್ರು ಇಂಟರ್ವ್ಯೂವರ್ ಇರ್ತಾರೆ, ಪಾತ್ರಧಾರಿ. ಓಕೆ, ಅಂದ್ರೆ ಸಂದರ್ಶಕ ಓಕೆ ಒಂದು ಕಡೆ ಇರ್ತಾರೆ, ಇಂಟರ್ವ್ಯೂವರ್ ಅಂತ ಹೇಳ್ತೀವಿ. ಇನ್ನೊಂದು ಕಡೆ ಇಂಟರ್ವ್ಯೂವಿ, ಸಂದರ್ಶನಾರ್ಥಿ. ಒಂದ್ ಕಡೆ ಸಂದರ್ಶಕ ಇರ್ತಾರೆ, ಇನ್ನೊಂದು ಕಡೆ ಸಂದರ್ಶನಾರ್ಥಿ ಇರ್ತೈತಿ. ಈ ಇಬ್ಬರು ಪಾತ್ರಧಾರಿಗಳ ನಡುವೆ ನಡೀತಕ್ಕಂತಹ ಮುಖಾಮುಖಿಯಾಗಿರ್ತಕ್ಕಂಥ ಸಂವಹನವೇ ಸಂದರ್ಶನ ಅಂತ ಹೇಳ್ತೀವಿ. ಓಕೆ, ಸೊ ಈ ಸಂದರ್ಭದಲ್ಲಿ ಸಂದರ್ಶಕ ಹಲವಾರು ರೀತಿಯ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾನೆ ಸಂದರ್ಶನ ವಿಷಯಕ್ಕೆ ಸಂಬಂಧಪಟ್ಟಂತೆ. ಸಂದರ್ಶನಾರ್ಥಿ ಅವುಗಳಿಗೆ ಉತ್ತರ ನೀಡ್ತಾ ಹೋಗ್ತಾನೆ. ಸೊ ಇನ್ ದಿಸ್ ಕೇಸ್ ದ ಇಂಟರ್ವ್ಯೂವರ್ will going to ask some of the questions for which the interview has been arranged. The interviewee will go for responding to the interviewer questions, what exactly he wanted to seek the information with the help of the questions posed by him. Okay, according to P.V. Young, the definition of interview is a scientific method through which a person enters into the life of a stranger. ಸ್ಟ್ರೇಂಜರ್ ಅಂದ್ರೆ ಅನಾಮಧೇಯ ವ್ಯಕ್ತಿ. ಓಕೆ, ಈ ಸಂದರ್ಶನ ಒಂದು ವೈಜ್ಞಾನಿಕವಾದ ಪದ್ಧತಿಯಾಗಿದ್ದು ಆ ಮೂಲಕವಾಗಿ ಒಬ್ಬ ವ್ಯಕ್ತಿಯು ಇನ್ನೊಬ್ಬ ಅನಾಮಧೇಯ ವ್ಯಕ್ತಿಯ ಜೀವನದ ಬಗ್ಗೆ ಮಾಹಿತಿಯನ್ನ ಕೇಳ್ತಕ್ಕಂಥದ್ದಾಗಿದೆ. ಓಕೆ, ಎಂಟರ್ಸ್ ಇನ್ ದ ಸೆನ್ಸ್ ಅವನ ಜೀವನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಯನ್ನ ಪಡಿತಕ್ಕಂಥದ್ದು. ದೆನ್ ಅಕಾರ್ಡಿಂಗ್ ಟು ಗುಡ್ ಅಂಡ್ ಹ್ಯಾಟ್, interview is a process of social interaction between the interviewer and interviewee. ಗುಡ್ ಮತ್ತು ಹ್ಯಾಟ್ ಇವರ ಪ್ರಕಾರ
ಸಂದರ್ಶನ ಒಂದು ಪ್ರಕ್ರಿಯೆಯಾಗಿದ್ದು ಸಂದರ್ಶಕ ಮತ್ತು ಸಂದರ್ಶನಾರ್ಥಿ ಇವರಿರುವರ ನಡುವೆ ನಡೀತಕ್ಕಂತ ಒಂದು ಸಾಮಾಜಿಕವಾದ ಒಂದು ಸಂವಹನವಾಗಿದೆ. ಓಕೆ, ಅಕಾರ್ಡಿಂಗ್ ಟು ಕಿರ್ಲಿಂಜರ್, a face-to-face interpersonal situation in which one asks questions from the other to get answer about the social problem. So ಕೆರ್ಲಿಂಜರ್ ಇವರ ಪ್ರಕಾರ ಈ ಒಂದು ಸಂದರ್ಶನ ಎನ್ನುವುದು ಮುಖಾಮುಖಿಯಾಗಿರ್ತಕ್ಕಂತಹ ಅಂತರ್ವ್ಯಕ್ತಿ ಸಂದರ್ಭವಾಗಿದ್ದು, ಈ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯು ಪ್ರಶ್ನೆ ಕೇಳಿ ಇನ್ನೊಬ್ಬರಿಗೆ ಪ್ರಶ್ನೆ ಕೇಳಿ ಉತ್ತರವನ್ನ ಯಾವ್ದ್ರ ಬಗ್ಗೆ ಪ್ರಶ್ನೆ ಕೇಳ್ತಾನ? ಒಬ್ಬ ವ್ಯಕ್ತಿಯು ಇನ್ನೊಬ್ಬರಿಗೆ ಸಾಮಾಜಿಕ ಸಮಸ್ಯೆಯ ಕುರಿತಾದ ಪ್ರಶ್ನೆಯನ್ನು ಕೇಳಿ ಉತ್ತರ ಪಡೆಯುವುದಾಗಿದೆ ಅಂತ ಕೆರ್ಲಿಂಜರ್ ಅವರು ಹೇಳ್ತಾರೆ. ದೆನ್ ವಾಟ್ ಈಸ್ ಅನ್ ಇಂಟರ್ವ್ಯೂ ಮೆಥಡ್? ಹಾಗಾದ್ರೆ ಈ ಒಂದು ಸಂದರ್ಶನ ವಿಧಾನ ಎಂದರೇನು? An interview is a method of conversation with a specific purpose. ಇದು ಸಂದರ್ಶನವೆನ್ನುವುದು ಒಂದು ಸಂವಹನ ವಿಧಾನವಾಗಿದ್ದು ಒಂದು ನಿರ್ದಿಷ್ಟ ಉದ್ದೇಶಗಳನ್ನು ಇಟ್ಟುಕೊಂಡು ನಡೀತಕ್ಕಂತಹ ಒಂದು ಸಂವಹನ ವಿಧಾನವಾಗಿದೆ. ಸಂದರ್ಶನವೆನ್ನುವುದು ಒಂದು ನಿರ್ದಿಷ್ಟ ಉದ್ದೇಶಗಳನ್ನಿಟ್ಟುಕೊಂಡು ನಡೆಯುವ ಸಂವಹನದ ಒಂದು ವಿಧಾನವಾಗಿದೆ. Okay, there must be a certain sort of the specific purpose. Say for example, during the fourth sem, okay, so you will send for the school for practice teaching. Soon after coming back to our college, we will arrange a interview. For what you have done, the activities and the assignments, whatever it is allotted in that particular tenure of 40 minutes or 40 days or 1.5 months, how you spent it with respect to your presentations, which subject you taken it, what type of the curricular and co-curricular activities, what are the practices in that particular school, what are the modes, different types of the activities that is employing in that particular school, what are the specialities in that particular school, like this, how you conducted your diagnostic test. Understand my point? Like this, the number of things will be elicited from your side with the help of the panel of teachers, panel of experts, or panel of interviewer. Okay, so ಇಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಫೇಸ್ ಟು ಫೇಸ್ ಒಬ್ಬರು ಮತ್ತು ಇನ್ನೊಬ್ಬರ ನಡುವೆ ನಡೀತಕ್ಕಂಥ ಕ್ರಿಯೆನೂ ಕೂಡ ಆಗಿದೆ. ದಿಸ್ ಇಸ್ ಹ್ಯಾಪನಿಂಗ್ ಬಿಟ್ವೀನ್ ದಿ one on one, but sometimes the panel of experts in the interview, okay, will ask the question to interviewee. Interviewer will be sometimes more than one, so with respect to sometimes predetermined questions in relation to particular subject, one after the other they will ask the question to the interviewer. ಕೆಲವೊಂದು ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಮತ್ತು ಇನ್ನೊಬ್ಬ ವ್ಯಕ್ತಿಯ ನಡುವೆ ನಡೀತಕ್ಕಂತಹ ಒಂದು ಸಂದರ್ಶನವೆಂದ್ರೂ ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ಸಂದರ್ಶಕರು ಬಹಳ ಜನ ಇದ್ದು, ಓಕೆ, ಸಂದರ್ಶನಾರ್ಥಿ ಒಬ್ಬನೇ ಇರ್ತಾನೆ. ಸೊ ಅಂತ ಸಂದರ್ಭಗಳಲ್ಲಿ ಈ ಸಂದರ್ಶಕರು ಮೂಲಭೂತವಾಗಿ ಯಾವ ಉದ್ದೇಶವನ್ನಿಟ್ಟುಕೊಂಡು ಅವರು ಈ ಒಂದು ಸಂದರ್ಶನವನ್ನ ನಡೆಸ್ತಾ ಇದ್ದಾರೋ, ಆಯೋಜಿಸಿರುತ್ತಾರೆಯೋ ಅದಕ್ಕೆ ಸಂಬಂಧಿಸಿದಂತ ಹಲವಾರು ಪ್ರಶ್ನೆಗಳನ್ನ ಸಂದರ್ಶನಾರ್ಥಿಗೆ ಕೇಳುತ್ತಾ ಹೋಗುತ್ತಾರೆ. Understand my point? Here number of questions, series of the questions, one after the another in a sequential way will be posed to the interviewee by the panel of interviewers. Okay, so therefore it is serving a certain specified purpose. So usually psychologist and also the educationist uses interview method in order to gain information in an efficient and streamlined manner. So in the system of the education also, the teachers and the administrator, educationist, they will also employ this
interview to elicit, to gather the information so efficiently from and continuously from the interviewee. ಈ ಒಂದು ಸಂದರ್ಶನದಲ್ಲಿ ಈ ಶೈಕ್ಷಣಿಕಾರ್ಥಿಗಳು ಓಕೆ ಅಥವಾ ಆಸ್ಪರೆಂಟ್ಸ್ ಅಂತ ಏನ್ ಹೇಳ್ತೀವಲ್ಲ ನಾವು, ಸಂದರ್ಶನಾರ್ಥಿಗಳಿಗೆ ಈ ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಶಿಕ್ಷಕರು, ಶೈಕ್ಷಣಿಕ ಪಂಡಿತರು, ಮನಃಶಾಸ್ತ್ರಜ್ಞರು ಹಲವಾರು ರೀತಿಯಾಗಿರ್ತಕ್ಕಂತಹ ದಕ್ಷವಾಗಿರ್ತಕ್ಕಂತ ಮಾಹಿತಿ ಮತ್ತು ನಿರಂತರವಾದ ಮಾಹಿತಿಯನ್ನ ಪಡಿತಕ್ಕಂಥದ್ದು ಇದು ಒಂದು ಪ್ರಕ್ರಿಯೆಯಾಗಿದೆ. ಓಕೆ, and then interview method is the old and most widely used method. Everywhere it can be observed it. Even at the sometimes we have hearing that to get the seat in the first standard, even including the child, including the kid, sometimes their parents are also what to hear, parents are also to undergo for the interview method. ಈ ಕೆಲವೊಂದು ಶಾಲೆಗಳಲ್ಲಿ ಈ ವಿದ್ಯಾರ್ಥಿಗಳು ಬಿಡ್ರಿ ಯಾರು ಅಡ್ಮಿಷನ್ ಆಗ್ತಿರ್ತಾರೆ ಮೊದಲನೇ ತರಗತಿಯಲ್ಲಿ, ಹೌದಾ, ಅವರು ಆ ವಿದ್ಯಾರ್ಥಿ ಜೊತೆಗೆ ಪೇರೆಂಟ್ ಗಳನ್ನು ಕೂಡ ಏನ್ ಮಾಡ್ತಿರ್ತಾರೆ, ಇಂಟರ್ವ್ಯೂ ಅನ್ನ ಮಾಡ್ತಿರ್ತಾರೆ. ಸೊ ದಟ್ ದಿಸ್ ಇಸ್ ವೆರಿ ಮಚ್ ಓಲ್ಡೆಸ್ಟ್ ಅಂಡ್ ಆಲ್ಸೋ ವೈಡ್ಲಿ ಯೂಸ್ಡ್ ಎವ್ರಿವೇರ್. ವಿ ಕ್ಯಾನ್ one way or the other way we can we are employing the, we are facing the interview to get the job, to get the seat in any kind of the schools, colleges. Okay, and even you can observe in the TVs also, even politicians will be interviewed, even the Olympic champions will be interviewed, even any person who won the prizes. Okay, so who has done a tremendous job in the field, in their field, they will also be interviewed by the anchors. Okay, even newspaper nallinu kuda ನೀವು ಸಂದರ್ಶನಗಳನ್ನು ನೀವು ಕಾಣಬಹುದಾಗಿದೆ, ಟಿವಿಗಳಲ್ಲಿನೂ ಸಂದರ್ಶನ ಕಾಣಬಹುದಾಗಿದೆ. ಈಗ ಉದಾಹರಣೆಗೆ ಕೋವಿಡ್-19 ಪ್ಯಾಂಡಮಿಕ್ ಬಗ್ಗೆ ಚರ್ಚೆ ಮಾಡ್ಬೇಕಾದ್ರೆ ನೀವು ಸಾಕಷ್ಟು ತಜ್ಞ ವೈದ್ಯರನ್ನು ಕೂಡ ಇಂಟರ್ವ್ಯೂ ಮಾಡ್ತಕ್ಕಂಥದ್ದನ್ನ ಟಿವಿಗಳಲ್ಲಿ ಕೂಡ ನೀವು ನೋಡಿದಿರಿ. So therefore it is the oldest and most widely used in our day-to-day life at all levels. The conducting way depends on the objectives or goals in the question. Surely the interview, as the interview has its own processes, so therefore we have to enlist all the questions one after the other, what exactly to be gained, the information, what type of the information will be gained from the interviewee. Therefore investigate issues in an in-depth way as well. Sometimes you can see that suppose if anything happens immediately, the investigations will be taken places also. Interview will be sometimes structured and unstructured. In the structured way of the interview, all the questions will be prepared well in advance one after the other. ಈ ಒಂದು ರಚನಾತ್ಮಕ ಸ್ಟ್ರಕ್ಚರ್ಡ್ ಇಂಟರ್ವ್ಯೂ ನಲ್ಲಿ ಪ್ರಶ್ನೆಗಳು ಮುಂಚಿತವಾಗಿಯೇ ಅವುಗಳನ್ನ ಯೋಜಿಸಲಾಗಿರುತ್ತದೆ. ಆದರೆ ಅನ್ಸ್ಟ್ರಕ್ಚರ್ಡ್, ಓಕೆ, ರಚನಾತ್ಮಕವಲ್ಲದ ಇಂಟರ್ವ್ಯೂ ನಲ್ಲಿ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ದೊರಕಿದಂತೆ ಆ ಮಾಹಿತಿಗೆ ಒಳಕ್ಕೆ ಆಳಕ್ಕೆ ಹೋಗುತ್ತಾ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತೀವಿ. In unstructured type of the interview, with respect to any type of the burning issues, we can go on asking the questions deeper and deeper in such a way that we want to get a in-depth, elicit the in-depth information from that interview. Okay, ನೀವು ಯಾವ್ದಾದ್ರು ಈಗ ಕೋವಿಡ್-19 ಗೆ ಸಂಬಂಧಪಟ್ಟಂತೆ ಅಥವಾ ಡೆಲ್ಟಾ ಬೇರೆ ಬೇರೆ ರೀತಿಯಾಗಿರತಕ್ಕಂತ ಮಾಹಿತಿಯನ್ನ ನೀವು ಕರೀತಾ ಇರ್ತಾರೆ. ಈಗ ಅನ್ಲಾಕಿಂಗ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈಗ ನೀವು ಅಲ್ಲಿ ಪ್ರೆಸ್ ರಿಪೋರ್ಟರ್ಸ್ ಕೂಡ ಕೆಲವೊಂದು ಸಂದರ್ಭದಲ್ಲಿ ಅನ್ಸ್ಟ್ರಕ್ಚರ್ಡ್ ಕ್ವಶನ್ಸ್ ಕೇಳ್ತಿರ್ತಾರೆ. ಅನ್ಸ್ಟ್ರಕ್ಚರ್ಡ್ ಅಂದ್ರೆ ಏನು? ವಾಟ್ ಎವರ್ ದ ಇನ್ಫಾರ್ಮೇಶನ್ ದ್ಯಾಟ್ obtained from the interviewee, okay, based on that, to get a further and deeper information, the further question will be asked to that of the persons. Okay, so discover how individuals think and feel about a topic, why they hold certain opinions. Okay,
This means that we want to find out the sometimes discover the what is the thinking or the feelings on the particular topic. ಒಂದು ವಿಷಯ ಮತ್ತು ಒಂದು ಆಲೋಚನೆಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯ ಅಭಿಪ್ರಾಯಗಳು ಅದವು ಅನ್ನುವುದನ್ನು ಕೂಡ ನಾವು ಕಂಡು ಹಿಡಿಯಬಹುದು. ಓಕೆ, ಕೆಲವೊಂದು ಸಂದರ್ಭದಲ್ಲಿ we can also record the interview as well also. Okay, by using the media, video, even we can write independent with the help of pen and pencil. Okay, with the help of, you can make it in a black and white. Okay, the interviewer effect will be more exactly. Okay, because an interview is a social interaction, the appearance or behavior of the interviewer may influence the answers of the respondent. ಇದು ಒಂದು ರೀತಿಯಾಗಿರ್ತಕ್ಕಂಥ ಸಾಮಾಜಿಕ ಪ್ರಕ್ರಿಯೆಯಾಗಿದ್ದು ಸಂದರ್ಶಕ ವ್ಯಕ್ತಿಯ ವರ್ತನೆಗಳು ಅವನ ಒಂದು ಯಾವುದೇ ರೀತಿಯ ಆಗಿರ್ತಕ್ಕಂತಹ ಒಂದು ಸಾಮಾಜಿಕವಾಗಿರ್ತಕ್ಕಂತಹ ಸಂವಹನಗಳು ಆ ವ್ಯಕ್ತಿಗೆ ವರ್ತನೆಗಳ ಮೇಲೆ ಅವು ಅವಲಂಬಿತವಾಗಿವೆ ಮತ್ತು ಅವುಗಳು ಪ್ರತಿಕ್ರಿಯೆ ನೀಡತಕ್ಕಂಥ ವ್ಯಕ್ತಿಯ ಮೇಲೆ ಪ್ರಭಾವವನ್ನ ಬೀರುತ್ತವೆ. ದ ಜೆಂಡರ್, ಎಥ್ನಿಸಿಟಿ, ಬಾಡಿ ಲ್ಯಾಂಗ್ವೇಜ್, ಏಜ್ and social status of the interviewer can create an interviewer effect. Status of the interviewee can create an interviewer effect. ಈಗ ಯಾವಾಗಲೂ ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ಕೂಡ ನಾವು ಜೆಂಡರ್ ಯಾವ ರೀತಿ ಅದು ಕೂಡ ಪಾತ್ರವನ್ನ ವಹಿಸುತ್ತದೆ ಅಂತಕ್ಕಂಥದ್ದು. ಓಕೆ, ಮೇಲ್ ಆರ್ ಫಿಮೇಲ್. ಓಕೆ, ಎಥ್ನಿಸಿಟಿ, ಜನಾಂಗೀಯ, ಈ ಒಂದು ರೀತಿಯಾಗಿರ್ತಕ್ಕಂತಹ ಅಂಶಗಳು. ಬಾಡಿ ಲ್ಯಾಂಗ್ವೇಜ್, ಓಕೆ, ಅವರ ಆಂಗಿಕವಾಗಿರ್ತಕ್ಕಂಥ ಭಾಷೆ, ಅವರ ವಯಸ್ಸು, ಅವರ ಸಾಮಾಜಿಕವಾಗಿರ್ತಕ್ಕಂತಹ ಒಂದು ಸ್ಥಿತಿ, ಇವೆಲ್ಲವುಗಳು ಸಂದರ್ಶಕನ ಈ ಎಲ್ಲ ಸ್ಥಿತಿಗಳು ಸಂದರ್ಶನಾರ್ಥಿಯ ಮೇಲೆ ಯಾವಾಗಲೂ ಕೂಡ ಪ್ರಭಾವ ಬೀರುತ್ತೆ. ಉದಾಹರಣೆಗೆ, ಇಫ್ ಎ ಫಿಮೇಲ್ ಇಂಟರ್ವ್ಯೂವರ್ ಇಂಟರ್ವ್ಯೂಸ್ ಎ ಮೇಲ್ ಇಂಟರ್ವ್ಯೂ, he will try to keep his impression good and this may leads to interviewer effect. ಕೆಲವೊಂದು ಸಂದರ್ಭಗಳಲ್ಲಿ ಸಂದರ್ಶಕ, ಈಗ ನೀವು ನೋಡಬಹುದು, ಪುರುಷನಾಗಿದ್ದರೆ ಅವನು ಯಾವಾಗ್ಲೂ ಕೂಡ ತಾನು ಒಳ್ಳೆಯ ರೀತಿ ಕಾಣಬೇಕೆಂಬುದನ್ನು ತೋರ್ಪಡಿಸ್ತಾ ಹೋಗ್ತಾನೆ. ಹೀಗಾಗಿ ಅದು ಇಂಟರ್ವ್ಯೂ ಸಂದರ್ಶನಾರ್ಥಿಯ ಮೇಲೆ ಪ್ರಭಾವ ಬೀರುತ್ತದೆ. ನೆಕ್ಸ್ಟ್, ವಾಟ್ ಆರ್ ದ ಮೆರಿಟ್ಸ್ ಆಫ್ ಇಂಟರ್ವ್ಯೂ? Merits, first one is useful to obtain detailed information about personal feelings, perceptions and opinions. ಇಲ್ಲಿ ಈ ಒಂದು ಪ್ರಮುಖವಾಗಿರತಕ್ಕಂತಹ ಮೆರಿಟ್ ಗುಣಗಳು ಏನು ಅಂದರೆ, ಸಂದರ್ಶನದ ಗುಣಗಳು ಏನು ಅಂದರೆ, ವ್ಯಕ್ತಿಗತವಾಗಿರ್ತಕ್ಕಂಥ ಅನುಭವಗಳು, ಗ್ರಹಿಕೆಗಳು, ಅಭಿಪ್ರಾಯಗಳು, ಇವುಗಳ ಕುರಿತಾಗಿ ಓಕೆ ಒಂದು ವಿಸ್ತೃತವಾದ ಮಾಹಿತಿಯನ್ನು ಪಡೆಯಲು ಇದನ್ನು ಬಳಸಬಹುದು. ದ ಸೆಕೆಂಡ್ ಒನ್, ಯೂಶುವಲಿ ಅಚೀವ್ ಅ ಹೈ ರೆಸ್ಪಾನ್ಸ್ ರೇಟ್. ಸಾಮಾನ್ಯವಾಗಿ ಉನ್ನತ ಮಟ್ಟದ ಹೆಚ್ಚಿನ ಪ್ರತಿಕ್ರಿಯೆಗಳನ್ನ ಓಕೆ ಇದರಿಂದ ಸಾಧಿಸಬಹುದು. ಓಕೆ, ಉನ್ನತ ಪ್ರತಿಕ್ರಿಯೆಗಳ ಒಂದು ದರವನ್ನ ಸಾಧಿಸಲು ಇದನ್ನು ಬಳಸಬಹುದು, ಈ ಒಂದು ಸಂದರ್ಶನವನ್ನು ಬಳಸಬಹುದು. ರೆಸ್ಪಾಂಡೆಂಟ್ಸ್ ಓನ್ ವರ್ಡ್ಸ್ ಆರ್ ರೆಕಾರ್ಡೆಡ್. ಕೆಲವೊಂದು ಸಂದರ್ಭಗಳಲ್ಲಿ ವಿಡಿಯೋ ಮಾಡ್ತಾ ಇದ್ರಪ್ಪ ಅಂತಂದ್ರೆ ಅವರ ಒಂದು ರೆಸ್ಪಾಂಡೆಂಟ್ಸ್ ವರ್ಡ್ಸ್ ಆರ್ ರೆಕಾರ್ಡೆಡ್ ಅಂದ್ರೆ ಏನಿದು, ಸಂದರ್ಶನಾರ್ಥಿಯ ಒಂದು ಹೇಳಿಕೆಗಳನ್ನ ದಾಖಲಿಸಬಹುದು. ಇಂಟರ್ವ್ಯೂವೀಸ್ ಆರ್ ನಾಟ್ ಇನ್ಫ್ಲೂಯೆನ್ಸ್ಡ್ ಬೈ ಅದರ್ಸ್. ಯಾರು ಸಂದರ್ಶನಾರ್ಥಿ ಇರ್ತಾರೆ ಅವರು ಓಕೆ ಇನ್ನೊಬ್ಬರಿಂದ ಪ್ರಭಾವಿತಗೊಳ್ಳಬಾರದು. ಓಕೆ, ಪ್ರಭಾವಿತಗೊಳ್ಳದೆ ಇರ್ತಕ್ಕಂಥದ್ದನ್ನ ಇಲ್ಲಿ ಕಾಣ್ತಾ ಹೋಗ್ತೀವಿ. ಎನೇಬಲ್ ಟೀಚರ್ ಟು ಟೆಕಲ್ ಎವ್ರಿಡೇ ಕ್ಲಾಸ್ ರೂಮ್ ಪ್ರಾಬ್ಲಮ್. ಈ ಶಿಕ್ಷಕರು ದಿನನಿತ್ಯದಲ್ಲಿ ಕಂಡು ಬರ್ತಕ್ಕಂತಹ ವರ್ಗ ಕೋಣೆಯ ಸಮಸ್ಯೆಗಳನ್ನ ಈ ಸಂದರ್ಭದಲ್ಲಿ ಅವುಗಳನ್ನ ಎದುರಿಸಲು ಕೂಡ ಈ ಇಂಟರ್ವ್ಯೂ ಸಾಧ್ಯ ಆಗುತ್ತೆ. ಸುಪೀರಿಯರ್ ಡಾಟಾ ಕಲೆಕ್ಟಿಂಗ್ ಡಿವೈಸಸ್. ಓಕೆ, ಇದು ಉತ್ಕೃಷ್ಟವಾಗಿರ್ತಕ್ಕಂತಹ
ಒಂದು ಮಾಹಿತಿ ಅಥವಾ ದತ್ತಾಂಶವನ್ನ ಸಂಗ್ರಹ ಮಾಡುವ ಒಂದು ಸಾಧನವಾಗಿದೆ. ಕ್ರಿಯೇಟ್ಸ್ ಫ್ರೆಂಡ್ಲಿ ಅಟ್ಮಾಸ್ಫಿಯರ್. ಓಕೆ, ಒಂದು ಸ್ನೇಹಪರವಾದ ವಾತಾವರಣವನ್ನ ನಿರ್ಮಿಸುತ್ತದೆ. ದೀಸ್ ಆರ್ ಆಲ್ ದಿ ಮೆರಿಟ್ಸ್ ಆಫ್ ದಿ ಇಂಟರ್ವ್ಯೂ. ಅಂಡ್ ಲೆಟ್ ಅಸ್ ಮೂವ್ ಆನ್ ಟು ದಿ ಡಿಮೆರಿಟ್ಸ್ ಆಫ್ ಇಂಟರ್ವ್ಯೂ. ಹಾಗಾದ್ರೆ ಈ ಒಂದು ಸಂದರ್ಶನದ ಅವಗುಣಗಳು ಏನು? This method is very time consuming for setting of interviewing, transcribing, analyzing, feedback and reporting. ಇದು ಒಂದು ಅತ್ಯಂತ ಹೆಚ್ಚಿನ ವೇಳೆಯನ್ನು ತೆಗೆದುಕೊಳ್ಳುವ ವಿಧಾನವಾಗಿದೆ. ಯಾಕಂದರೆ ಒಂದು ಸಂದರ್ಶನವನ್ನು ಮಾಡ್ಬೇಕಾಯ್ತಪ್ಪ ಅಂದ್ರೆ ಅಲ್ಲಿ ಎಲ್ಲಾ ರೀತಿ ವ್ಯವಸ್ಥೆಯನ್ನ ಮಾಡ್ಬೇಕಾಗುತ್ತೆ. ಓಕೆ, ಇಂಟರ್ವ್ಯೂ ನಡೀತಕ್ಕಂಥ ಸಂದರ್ಶನ ನಡೆಯುವ ಪ್ರಕ್ರಿಯೆಯನ್ನ ಅವ್ರು ನೋಡಿಕೊಳ್ಬೇಕಾಗ್ತೈತಿ. ಓಕೆ, ಆ ಸಂದರ್ಶನ ನೀಡತಕ್ಕಂತ ವ್ಯಕ್ತಿಯ ಲಿಪ್ಯಂತರವನ್ನ ಮಾಡ್ಬೇಕಾಗ್ತೈತಿ, ಅಂದ್ರೆ ಬರೆದುಕೊಳ್ಬೇಕಾಗ್ತೈತಿ. ಆ ಸಂದರ್ಶನಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಸಂದರ್ಭಗಳಲ್ಲಿ ವಿಶ್ಲೇಷಣೆ ಮಾಡಬೇಕು ಆ ಸಂದರ್ಶನಕ್ಕೆ ಸಂಬಂಧಪಟ್ಟಂತೆ. ಜೊತೆಗೆ ಮರುಪೋಷಣೆ ಮಾಡುವುದಲ್ಲದೆ ಅವುಗಳನ್ನ ದಾಖಲಾತಿ ಮಾಡ್ಬೇಕಾಗ್ತೈತಿ. ಅಂಡ್ ದೆನ್ ಇಟ್ ಕ್ಯಾನ್ ಬಿ ಕಾಸ್ಟ್ಲಿ ಅಫೇರ್. ಇದು ಒಂದು ಅತ್ಯಂತ ವೆಚ್ಚದಾಯಕ ವಿಧಾನವಾಗಿದೆ. ಡಿಫರೆಂಟ್ ಇಂಟರ್ವ್ಯೂವರ್ಸ್ ಮೇ ಅಂಡರ್ಸ್ಟ್ಯಾಂಡ್ ಅಂಡ್ ಟ್ರಾನ್ಸ್ಕ್ರೈಬ್ ಇಂಟರ್ವ್ಯೂಸ್ ಇನ್ ಡಿಫರೆಂಟ್ ವೇಸ್. ಬೇರೆ ಬೇರೆ ರೀತಿಯ ಸಂದರ್ಶಕರು ತಮಗೆ ತಿಳಿದಂತೆ ಬೇರೆ ಬೇರೆ ರೀತಿಯಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಇಂಟರ್ವ್ಯೂ ಸಂದರ್ಶನದ ಒಂದು ಲಿಪ್ಯಂತರವನ್ನ ಮಾಡ್ತಾ ಹೋಗ್ತಾರೆ ಅಥವಾ ಬರೆದುಕೊಳ್ಳುತ್ತಾ ಹೋಗುತ್ತಾರೆ. The pre-planning is important. That is to know who are going to interview and when and where. ನಾವು ಬಹಳಷ್ಟು ಮುಂಚಿತವಾಗಿಯೇ ಒಂದು ಪೂರ್ವ ಯೋಜನೆಯನ್ನ ಮಾಡಬೇಕಾಗ್ತೈತಿ. ಸೊ ಯಾದ್ರ ಬಗ್ಗೆ? ಓಕೆ, ನೋ ಹೂ ಆರ್ ಗೋಯಿಂಗ್ ಟು ಇಂಟರ್ವ್ಯೂ. ಯಾರ ಬಗ್ಗೆ ಸಂದರ್ಶನವನ್ನ ಮಾಡಬೇಕಾಗುತ್ತದೆ, ಎಲ್ಲಿ ಮಾಡಬೇಕಾಗುತ್ತದೆ, ಹೇಗೆ ಮಾಡಬೇಕಾಗುತ್ತದೆ ಎಂಬುದರ ಕುರಿತಾಗಿ ಪೂರ್ವ ನಿರ್ಧಾರಿತವಾದ ಮಹತ್ವವಾಗಿರ್ತಕ್ಕಂತಹ ಸಂದರ್ಶನದ ಯೋಜನೆಯನ್ನು ಮಾಡಬೇಕಾಗ್ತೈತಿ. ಇಟ್ ಈಸ್ ಸಬ್ಜೆಕ್ಟಿವ್ ಅಂಡ್ ಆರ್ಟಿಫಿಷಿಯಲ್. ಇದು ವ್ಯಕ್ತಿಗತವಾಗಿರುತ್ತದೆ, ಕೆಲವೊಮ್ಮೆ ಇದು ಕೃತಕತೆಯನ್ನ ತರ್ತಾ ಹೋಗ್ತೈತೆ. ಓಕೆ, ಕೆಲವೊಂದು ಸಂದರ್ಭದಲ್ಲಿ ಇಂಟರ್ವ್ಯೂ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇರೋದೇ ಬೇರೆ, ಉತ್ತರ ನೀಡೋದೇ ಬೇರೆ. ಸೊ ಇಂತಹ ಒಂದು ಅಂಶಗಳನ್ನು ಕೂಡ ನೋಡಬಹುದು. ಇಂಟರ್ಪ್ರಿಟೇಷನ್ ಈಸ್ ಡಿಫಿಕಲ್ಟ್. ಸೊ ಇಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಮಾಹಿತಿಯ ಮೇಲೆ ಕೆಲವೊಂದು ಸಂದರ್ಭಗಳಲ್ಲಿ ಅರ್ಥೈಸುವಿಕೆ ಅನ್ನೋದು ಏನ್ ಹೇಳ್ತೀವಲ್ಲ, ಅರ್ಥ ನೀಡುವಿಕೆ ಅತ್ಯಂತ ಕಠಿಣವಾಗಿರುತ್ತದೆ. ಓಕೆ, ಸೊ ವಿತ್ ದಿಸ್ ಡಿಯರ್ ಸ್ಟೂಡೆಂಟ್ಸ್, ಟುಡೇ ವಿ ಹ್ಯಾವ್ ಕವರ್ಡ್ okay, what is the meaning of the interview? Fine. And then what are the merits of the interview and demerits of the interview? So ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದಿನ ಒಂದು ಅವಧಿಯಲ್ಲಿ ನಾವು ಈ ಒಂದು ಸಂದರ್ಶನ ಅಂದ್ರೇನು, ಸಂದರ್ಶನ ಯಾವ ಒಂದು ಕ್ಷೇತ್ರಗಳಲ್ಲಿ ಹೆಚ್ಚಾಗಿ ನಡೆಸ್ತೀವಿ, ಅದರದ್ದು ಉದ್ದೇಶಗಳು ಏನು, ಸೊ ಅದರ ಒಂದು ಲಾಭಗಳು ಜೊತೆಗೆ ಅವಗುಣಗಳನ್ನ ಬಗ್ಗೆ ಇಂದಿನ ಅವಧಿಯಲ್ಲಿ ಅಧ್ಯಯನವನ್ನ ಮಾಡಿದ್ದೀವಿ. ಐ ವಿಲ್ ಟೇಕ್ ದಿ ಟೈಪ್ಸ್ ಆಫ್ ಇಂಟರ್ವ್ಯೂ ಇನ್ ಮೈ ನೆಕ್ಸ್ಟ್ ಸೆಷನ್. ಸೊ ಈ ಒಂದು ಸಂದರ್ಶನದ ವಿಧಗಳನ್ನ ಮುಂದಿನ ಒಂದು ಅವಧಿಯಲ್ಲಿ ನಾವು ಅಧ್ಯಯನ ಮಾಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್.